ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಸಿಂಪಲ್ ಆಗಿ ಇಡ್ಲಿ ಸಾಂಬಾರು ಮಾಡುವ ವಿಧಾನ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಾನುಗಳು: 1 ಕಪ್ ತೊಗರಿಬೇಳೆ ಹಾಕಿ, ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಟಮಾಟಿ ಹಾಗೂ 1 ಗಜ್ಜರಿ ಹಾಗೂ 1 ಸೌತೆಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಇವೆಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟು ಆಗಿದೆ. ಈಗ ಎಲ್ಲನೂ ಹಾಕ್ತಾ ಇದ್ದೀನಿ. ಹಾಕಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಒಂದು 3-4 ಸೀಟಿ ಆಗಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ 3-4 ಸೀಟಿ ಆಗಿದೆ, ಕುದ್ದಿದೆ. ಈಗ ಇದನ್ನು ನೀವು ಮಿಕ್ಸರ್ಗಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಚಮಚದಿಂದ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಾನು ಎಲ್ಲ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಯನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಈರುಳ್ಳಿ ಹಾಗೂ ಟಮಾಟಿ ಹೆಚ್ಚಾಕಿ ಖಾರ, ಅರಿಶಿನ ಪುಡ, ಒಂದು ಚಿಟಿಕೆ ಅಷ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸಿ ಈಗ ಹಾಕ್ತಾ ಇದ್ದೀನಿ. ಬೇಳೆಯನ್ನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ನಾವು, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಂದು 10-20 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಈಗ ನಮ್ಮ ಸಾಂಬಾರು ರೆಡಿ ಆಗಿದೆ. ಇಡ್ಲಿ ಜೊತೆ ತಿಂತಾ ಇದ್ರೆ ಎಲ್ಲೋ ಕಳೆದೋಗ್ತೀವಿ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ತುಂಬ ಸಿಂಪಲ್ ಮಾಡುವ ವಿಧಾನ. ನೀವು ಟ್ರೈ ಮಾಡಿ ಒಮ್ಮೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚಿಂಗ್ ಅವರ್ ಪಾರ್.